ಆಸ್ಪತ್ರೆಯಲ್ಲಿ ರೋಗಿಗಳ ಹೊಟ್ಟೆ ಸೇರಬೇಕಾಗಿರುವಂತಹ ಹಾಲಿಗೂ ಕೂಡ ಕನ್ನ ಹಾಕ್ತಿದ್ದಾರೆ. ಬೆಳಗಾವಿಯ ಬಿಮ್ಸ್ನಲ್ಲಿ ಮಾನವೀಯತೆಯನ್ನ ಮರೆತಿದ್ದಾರೆ ಕೆಲ ಸಿಬ್ಬಂದಿ. ನೀರಿನ ಬಾಟಲ್ಗಳಲ್ಲಿ ಹಾಲು ತುಂಬಿ ಹೊರಗಡೆ ಸಾಗಾಟ ಮಾಡಲಾಗ್ತಾ ಇದೆ. ಹಾಸ್ಪಿಟಲ್ ಅಲ್ಲೂ ಕೂಡ ಕನ್ನ ಹಾಕ್ತಿದ್ದಾರೆ. ಇವರು ಎಂತ ದರೋಡೆಕೋರರಿರಬೇಕು. ಈ ಕುರಿತು ಹೆಲ್ತ್ ಇನ್ಸ್ಪೆಕ್ಟರ್ ನಿಂದ ಬಿಮ್ಸ್ ಅಧೀಕ್ಷಕರಿಗೂ ಕೂಡ ಪತ್ರವನ್ನ ಬರೆಯಲಾಗಿದೆ. ಹಾಲು ಕಳ್ತನದ ಬಗ್ಗೆ ತನಿಖೆ ನಡೆಸುವಂತೆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಆ ತನಿಖೆ ಯಾವಾಗ ಆಗುತ್ತೆ, ಸಂಬಂಧಪಟ್ಟವರ ವಿರುದ್ಧ ಯಾವಾಗ ಕ್ರಮ ಆಗುತ್ತೆ ಅಂತ ಹೇಳಿ ತುಂಬಾ ಜನ ಕಾಯ್ತಾ ಇದ್ದಾರೆ. ಗೌರ್ಮೆಂಟ್ ಹಾಸ್ಪಿಟಲ್ಗಳ ಹೆಸರು ಸಮಾಜದಲ್ಲಿ ಯಾವ ರೀತಿಯಾಗಿ ಹಾಳಾಗಿದೆ, ಯಾವ ರೀತಿಯಾಗಿ ಹಾಳಾಗ್ತಾ ಇದೆ ಅಂತ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಇದು ಎಲ್ಲ ಜಿಲ್ಲೆಗಳಲ್ಲೂ ಒಂದಿಲ್ಲೊಂದು ಸಮಸ್ಯೆಗಳು ಇದ್ದೇ ಇರುವಂಥದ್ದು. ಕೆಲವೊಂದಿಷ್ಟು ಮಾದರಿ ಹಾಸ್ಪಿಟಲ್ಗಳು ಕೂಡ ಇದ್ದಾವೆ, ಮಾದರಿ ಸರ್ಕಾರಿ ಆಸ್ಪತ್ರೆಗಳು ಕೂಡ ಇದ್ದಾವೆ. ಆದರೆ ಅಂತಹ ಮಾದರಿ ಆಸ್ಪತ್ರೆಗಳು ಬೇರೆ ಭಾಗದಲ್ಲಿ, ಬೆಳಗಾವಿಯಂತಹ ಬಿಮ್ಸ್ನಂಥ ದೊಡ್ಡ ಹಾಸ್ಪಿಟಲಲ್ಲಿ ಯಾಕೆ ಇರೋದಿಲ್ಲ ಅಂತ. ಬೆಳಗ್ಗೆ 8 ಗಂಟೆಗೆ ರೋಗಿಗಳಿಗೆ ಅಲ್ಲಿ ತಿಂಡಿ ನೀಡಲಾಗುತ್ತೆ. ಅದೇ ರೀತಿಯಾಗಿ ಹಾಲನ್ನು ಕೂಡ ಅವರಿಗೆ ಕೊಡ್ತಾರೆ. ಆದರೆ ಆ ಹಾಲು ನೀರಿನ ಬಾಟಲ್ಗಳಲ್ಲಿ ತುಂಬಿಕೊಂಡು ಹೊರಗಡೆ ಮಾರಾಟ ಮಾಡಲಾಗ್ತಾ ಇದೆಯಂತೆ. ಸೊ ಈ ಕೆಲಸ ಯಾರು ಮಾಡ್ತಿದ್ದಾರೆ ಗಮನಿಸ್ತಾ ಇದ್ದೀರಾ. ಅಲ್ಲಿ ನೀರಿನ ಬಾಟಲ್ನಲ್ಲಿ 1 ಲೀಟರ್ ನೀರಿನ ಬಾಟಲ್ ಅದು ಕಂಪ್ಲೀಟ್ ಆಗಿ ಹಾಲು ತುಂಬಿದ್ದಾರೆ. ಆ ಹಾಲನ್ನ ಹೊರಗಡೆ ಕಮ್ಮಿ ಬೆಲೆಗೋ ಹೆಚ್ಚಿನ ಬೆಲೆಗೋ ಗೊತ್ತಿಲ್ಲ ಮಾರಾಟ ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ಹಾಗಾದರೆ ಹಾಸ್ಪಿಟಲ್ಗಂತಾನೇ ಸೆಕ್ಯೂರಿಟಿ ಇರ್ತಾರೆ, ಸಿಬ್ಬಂದಿಗಳಿರ್ತಾರೆ, ಅವರಿಗೆ ಯಾರೆಲ್ಲ ಫುಡ್ ಪ್ರೊವೈಡ್ ಮಾಡ್ತಾರಲ್ಲ ಪೇಷಂಟ್ಸ್ಗಳಿಗೆ, ಸೊ ಅದರ ಇನ್ಚಾರ್ಜ್ ಇರ್ತಾರೆ. ಏನು ಮಾಡ್ತಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರಾ ಅಂತ. ಈ ಬಗ್ಗೆ ಬಿಮ್ಸ್ ನಿರ್ದೇಶಕರು ಡಾಕ್ಟರ್ ಅಶೋಕ್ ಶೆಟ್ಟಿ ಕೂಡ ಮಾತಾಡಿದ್ರು. ಏನು ಹೇಳಿದ್ರು ಕೇಳೋಣ. ಅದಕ್ಕೆ ಅದು ಕಂಪ್ಲೇಂಟ್ ಬಂದಿದೆ. ನನಗೆ ಕಂಪ್ಲೇಂಟ್ ಅದು ಬಂದಿದ್ದಕ್ಕೆ ನನಗೆ ಓರಲ್ ಕಂಪ್ಲೇಂಟ್ ಬಂದಿದೆ, ಅದು ರಿಟರ್ನ್ ಕಂಪ್ಲೇಂಟ್ ಬಂದಿಲ್ಲ. ಬಂದಾಗ ನಾವು ಏನು ಮಾಡಿದ್ದೆವು, ಅವರಿಬ್ಬರ ಬಗ್ಗೆ ಅವರಿಬ್ಬರು ತಗೊಂಡು ಹೋಗ್ತಿದ್ದವ್ರನ್ನ ರಾಮ್ ಕಂಪ್ಯೂಟರ್ ಅವರು ನಮ್ಮ ಔಟ್ಸೋರ್ಸ್ ವರ್ಕರ್ಸ್, ಅವರು ನಮ್ಮ ಅಂದರೆ ಇನ್ಸೋರ್ಸ್ ಅಥವಾ ನಮ್ಮ ಗೌರ್ಮೆಂಟ್ ವರ್ಕರ್ಸ್ ಅಲ್ಲ, ಅವರ ಔಟ್ಸೋರ್ಸ್ ವರ್ಕರ್ ರಾಮ್ ಕಂಪ್ಯೂಟರ್ ಅವರಿಗೆ ನಾನು ಇಮಿಡಿಯೇಟ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಅವರಿಬ್ಬರನ್ನು ತೆಗೆದಿದ್ದೇವೆ, ಕೆಲಸದಿಂದಲೇ ತೆಗೆದಿದ್ದೇವೆ. ಈಗ ಅದೆಲ್ಲ ಅವರಿಗೆ ಸ್ಟ್ರಿಕ್ಟಾಗಿ ಅಂದರೆ CCTV ಮಾನಿಟರ್ ಮಾಡಲಿಕ್ಕೆ ಹೇಳಿದ್ದೆವು. ಮತ್ತು ಸೂಪರ್ವೈಸರಿಗೆ ಸ್ಟ್ರಿಕ್ಟಾಗಿ ಅವರಿಗೆ ಮಾನಿಟರ್ ಮಾಡಲಿಕ್ಕೆ ಹೇಳಿದ್ದೆವು. ಆ ಥರ ಏನಾದರೂ ಅಂದರೆ ಈಗ ಮುಂದೆ ಏನಾದರೂ ಹಂಗಿದ್ರೆ ಇಮಿಡಿಯೇಟ್ಲಿ ಈಗ ಆಲ್ರೆಡಿ ಇಬ್ಬರನ್ನ ತೆಗೆದಿದ್ದೆವು ನಾವು. ಈಗ ಅವ್ರನ್ನ ಕೆಲಸದಿಂದ ವಜಾವ್ ಮಾಡಲಿಕ್ಕೆ ಹೇಳಿದ್ದೆವು. ಆಲ್ರೆಡಿ ವಜಾವ್ ಮಾಡಿದ್ದಾರೆ ರಾಮ್ ಕಂಪ್ಯೂಟರ್ ಅವರು. ಈಗ ಅಂದರೆ ಇದು ಒನ್ ವೀಕ್ ಬ್ಯಾಕ್ ಆಗಿದ್ದೆ ಸ್ಟೋರಿ. 1 ವೀಕ್ ಬ್ಯಾಕ್ ಆಗಿದ್ದಾಗ ನನ್ನ ಗಮನಕ್ಕೆ ಬಂದಾಗ ಅವ್ರು ಬಂದು ಹೇಳಿದರು, ಸೂಪರ್ವೈಸರ್ ಬಂದು ಹೇಳಿದರು, ಇಬ್ಬರು ಮಹಿಳೆಯರು ಅವರು ಹಾಲು ಕಳವು ಮಾಡಿದ್ದಾರೆ ಅಂತ ಹೇಳಿದರು. ಹೇಳಿದ ಮೇಲೆ ನಾನು ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟೆ, ಇಮಿಡಿಯೇಟ್ಲಿ ಅವ್ರನ್ನ ಕೆಲಸದಿಂದ ತೆಗೀರಿ ಅಂತೇಳಿ ಇನ್ಸ್ಟ್ರಕ್ಷನ್ ಕೊಟ್ಟೆ. ಅವ್ರು ಕೆಲಸದಿಂದ ತೆಗ್ದಾರೆ. ಇಲ್ಲ ಅಲ್ಲಿ ಈಗ ವಾರ್ಡಿಗೆ ಸಪ್ಲೈ ಮಾಡ್ತಾರಲ್ಲ, ಅದನ್ನು ಅವ್ರ ಬಾಟ್ಲಿಗೆ ತುಂಬಿಸ್ಕೊಳ್ತಿದ್ರು, ನೀರಿನ ಬಾಟ್ಲಿಗೆ ತುಂಬಿಸ್ಕೊಳ್ತಿದ್ರು ಅವರು. ಆ ಥರ ಮಾಡ್ತಿದ್ರು. ಮತ್ತೀಗ ಇವನ್ನು ಯಾವುದು ನಮ್ಮದು ಕಿಚನ್ನಲ್ಲೂ ಹಾಗೆ ಅಲ್ಲಿಯೂ CCTV ಹಾಕಿದ್ದೆವು. ಅದಕ್ಕೊಬ್ಬರ ಮಾನಿಟರ್ ಮಾಡಲಿಕ್ಕೆ ಒಬ್ಬರನ್ನ ಇಟ್ಟಿದ್ದೆವು. ಮತ್ತು ಅದು ಆಹಾರವು ಈಗ ಗುಣಮಟ್ಟದ ಆಹಾರವು ಈಗ ನಮ್ಮ ಎಲ್ಲ ಪೇಷಂಟಿಗೆ ಪೂರೈಕೆ ಆಗ್ತಿದೆ. ಮತ್ತು ನಾನು ರೌಂಡ್ಸ್ ಮಾಡಿದಾಗ ಫಸ್ಟ್ ಕ್ವಶನ್ ಅವರಿಗೆ ಈಗ ಯಾರಿಗೆ ಪೇಷಂಟಿಗೆ ಏನು ಕೇಳ್ತೇನೆ, ನಿಮ್ಮ ಬೆಡ್ಶೀಟ್ ಒಂದು ಡೈಲಿ ಚೇಂಜ್ ಮಾಡ್ತಿದ್ದಾರಾ, ಮತ್ತು ನರ್ಸಿಂಗ್ ಆಫೀಸರ್ ನಿಮಗೆ ಕೋಪ್ರೇಷನ್ ಕೊಡ್ತಿದ್ದಾರಾ, ಮತ್ತು ಮೇನ್ ಅಂದರೆ ನಿಮಗೆ ಊಟ ಟಿಫಿನ್ ಎಲ್ಲ ಕರೆಕ್ಟ್ ಟೈಮ್ ಬರ್ತಿದೆಯಾ, ಮತ್ತು ಅದರದ್ದು ಗುಣಮಟ್ಟದಲ್ಲಿ ಬಗ್ಗೆ ಏನಾದ್ರು ನಿಮ್ಮದು ಕ್ವಶನ್ ಇದೆಯಾ ಅಂತ ನಾನು ರೆಗ್ಯುಲರ್ ಪ್ರತಿಯೊಂದು ನಾನು ವಿಸಿಟ್ ಮಾಡಿದಾಗೂ ನಾನು 2 ದಿನಕ್ಕೊಂದ್ಸಲ ನಾವು ವಾರ್ಡ್ ರೌಂಡ್ಸ್ ಮಾಡಿದಲ್ಲೂ ಕೇಳ್ತಿದ್ದೇವೆ ಇದುವರೆಗೆ. ರೈಟ್, ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಕಾಂತ್ ನೀಡ್ತಾ ಹೋಗ್ತಾರೆ. ಶ್ರೀಕಾಂತ್, ಇಲ್ಲಿ ನಿರ್ದೇಶಕರು ಮಾತಾಡ್ತಾ ಇದ್ರು, ಅವ್ರು ಮಾತು ಕೇಳಿಸ್ಕೊಂಡ್ರೆ ನನಗೆ 2 ಪ್ರಶ್ನೆ. ಅವ್ರು ಹೇಳ್ತಾ ಇದ್ದಿದ್ದೆಲ್ಲ ನಿಜಾನ ಅಂತ, ಅಲ್ಲಿ ಆ ಕೆಲಸ ಆಗ್ತಾ ಇದೆಯಾ ಅಂತ ಒಂದು. ಮತ್ತೊಂದು, ಔಟ್ಸೋರ್ಸ್ ಸಿಬ್ಬಂದಿಯಲ್ಲಿ ಇದ್ದಿದ್ದು ಅವ್ರನ್ನ ತೆಗೆದು ಹಾಕಿದೀವಿ ಅಂತ ಹೇಳ್ತಾರೋ, ಔಟ್ಸೋರ್ಸೋ ಇನ್ಸೋರ್ಸೋ ಗೊತ್ತಿಲ್ಲ, ಬಟ್ ಹಾಸ್ಪಿಟಲ್ಗೆ ಬರ್ತಿದ್ದಾರೆ ಅಂತಂದ್ರೆ ಅಲ್ಲಿ ಸರಿಯಾಗಿ ಕೆಲಸ ಆಗಬೇಕು. ಅದ್ಬಿಟ್ಟು ಕಳ್ತನ ಮಾಡುವಂಥದ್ದು ಹೇಗಿದು ಅಂತ. ನೋಡಿ ಸಭಾ, ಹಿಂದೆ ಏನಂತಂದರೆ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳೇ ಕಳ್ಳತನ ಆಗ್ತಾ ಇದ್ವು. ಆ ಪ್ರಕರಣ ಏನು ಮುಗಿದೋಯ್ತು ಅನ್ನುವಷ್ಟರಲ್ಲಿ ಈಗ ಏನಂತಂದರೆ ಹೊಸ ವರಸೆ ಅಂದರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಏನಂತಂದರೆ ಈಗ ಹಾಲನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿರ್ತಕ್ಕಂಥ ಬಡ ರೋಗಿಗಳ ಹೊಟ್ಟೆ ಸೇರಬೇಕಾದಂಥ ಒಂದು ಏನು ಹಾಲಿದೆ, ಆ ಹಾಲನ್ನು ಏನಂತಂದರೆ ತಮ್ಮ ವಾಟರ್ ಬಾಟಲ್ಗಳಲ್ಲಿ ತುಂಬಿಕೊಂಡು ಅದನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುವಂಥ ದಂಧೆಯನ್ನು ಅಲ್ಲಿರ್ತಕ್ಕಂಥ ಬೀಮ್ಸ್ನಲ್ಲಿರ್ತಕ್ಕಂಥ ಸಿಬ್ಬಂದಿಗಳೇ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಏನಂತಂದರೆ ಅಧೀಕ್ಷಕರಿಗೆ ಈ ವಿಚಾರ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಯಾಕಂತಂದರೆ ಎಲ್ಲ ಕಡೆಗಳಲ್ಲೂ ಸಹ CCTV ಕ್ಯಾಮ್ರಾವನ್ನು ಅಳವಡಿಸಲಾಗಿದೆ. ಇಂಥ ಸಂದರ್ಭದಲ್ಲಿ ಆ CCTV ಕ್ಯಾಮ್ರಾವನ್ನು
ಅವಾಯ್ಡ್ ಮಾಡಿ ಹೇಗೆ ಏನಂತಂದರೆ ಹಾಲನ್ನು ಕಳ್ಳತನ ಮಾಡಲಾಗ್ತಾ ಇದೆ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕರನ್ನು ಕಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬಿಮ್ಸ್ ಆಸ್ಪತ್ರೆ ಅಂತಂದರೆ ಅದೊಂದು ಅವ್ಯವಸ್ಥೆ ಆಗರ ಅನ್ನೋ ರೀತಿಯಲ್ಲಿ ಬಿಂಬಿತ ಆಗ್ತಾ ಇದೆ. ಯಾಕಂತಂದರೆ ಅಲ್ಲಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಹಿಂದೆ ಏನಂತಂದರೆ ಬಿಸ್ವಾಸ್ ಅವರು ಹಿರಿಯ IAS ಅಧಿಕಾರಿಗಳು ಆ ಒಂದು ಏನು ಬಿಮ್ಸ್ನ ಒಂದು ಉಸ್ತುವಾರಿ ವಹಿಸಿಕೊಂಡಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಅದನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿದ್ರು. ಯಾವುದೇ ರೀತಿಯಲ್ಲಿ ಲೋಪ ಆಗದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ರು. ಅವರು ವರ್ಗಾವಣೆ ಆದ ನಂತರ ಈಗ ಮತ್ತೆ ಏನಂತಂದರೆ ಬಿಮ್ಸ್ನ ಸ್ಥಿತಿ ಅದೇ ಮಾದರಿಯಲ್ಲಿ ಆಗಿ ಹೋಗಿದೆ. ಹಾಗಾಗಿ ಏನಂತಂದರೆ ಕಳೆದ ಹಲವು ದಿನಗಳಿಂದ ಈ ರೀತಿಯಾದಂಥ ಬಡವರ ಹೊಟ್ಟೆ ಸೇರಬೇಕಾದಂಥ ಒಂದು ಏನು ಹಾಲಿದೆ ಅದನ್ನು ಕಳ್ಳತನವಾಗಿ ಮಾರಾಟ ಮಾಡ್ತಾ ಇದ್ರು ಸಹ ಅದು ಗಮನಕ್ಕೆ ಬಂದಿರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿರ್ತಕ್ಕಂಥ ಏನು ವಾರ್ಡ್ನ ಇನ್ಸ್ಪೆಕ್ಟರ್ಗಳಿದ್ದಾರೆ ಅವರೇ ಖುದ್ದಾಗಿ ಏನಂತಂದರೆ ಅಧೀಕ್ಷಕರಿಗೆ ಪತ್ರವನ್ನು ಬರೆಯುವ ಮೂಲಕ ಅವರು ಗಮನಕ್ಕೆ ತಂದಿದ್ದಾರೆ. ಆದರೆ ಈಗ ಹೇಳ್ತಾ ಇದ್ದಾರೆ ಅಧೀಕ್ಷಕರು ಅದರ ವಿರುದ್ಧ ನಾನು ಕ್ರಮ ಕೈಗೊಂಡಿದ್ದೀನಿ, ಔಟ್ಸೋರ್ಸ್ ಮೂಲಕ ಏನು 2 ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಂಡಿದ್ದೀವಿ, ಅವರನ್ನು ತೆಗೆದು ಹಾಕುವಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಪ್ರಮುಖವಾಗಿ ಅದಕ್ಕೆ ಕಡಿವಾಣ ಬೀಳಬೇಕಾಗಿದೆ. ಎಲ್ಲ ಕಡೆಗಳಲ್ಲೂ ಸಹ ಪ್ರತಿಯೊಂದು ವಾರ್ಡ್ನಲ್ಲೂ ಹಲವು ಸಮಸ್ಯೆಗಳಿರೋದ್ರಿಂದ ಅದಕ್ಕೆ ಏನಂತಂದರೆ ಪರಿಹಾರ ನೀಡುವಂಥ ಕೆಲಸವನ್ನು ನಿರ್ದೇಶಕರು ಮಾಡಬೇಕಾಗಿದೆ. ಸಭಾ ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.